ನಟರಾಜ್ ಗೌಡ್ರು ಆ ತನಿಖೆನೂ ಆಗ್ಲಿ. ಹಾಗಾಗಿ ಎಲ್ಲಿದ್ದಾವೆ ಅನ್ನುವಂಥದ್ದನ್ನ ಜನಸಾಮಾನ್ಯರಿಗೆ ಗೊತ್ತಾಗಲಿ ಅನ್ನುವಂಥದ್ದು ಅಷ್ಟೇ. ಲೇಟ್ ಆಗಾದ್ರೂ ಲೇಟೆಸ್ಟ್ ಆಗಿ ಜಾಯಿನ್ ಆಗಿದ್ದಾರೆ ಡಿಬೇಟ್ಗೆ. ವೆಲ್ಕಮ್ ಸರ್, ಮತ್ತೊಮ್ಮೆ ನಿಮ್ಮ ಅನುಪಸ್ಥಿತಿಯಲ್ಲಿ ವೆಲ್ಕಮ್ ಮಾಡಿದ್ದೆ. 4 ಜನ ಮಿನಿಸ್ಟರ್ ಅಂತೆ, ಕಮಿಟಿ ಅಂತೆ, ಪೆನ್ ಡ್ರೈವ್ ಹಂಚೋಕೆ ಎಲ್ಲಾ ರೀತಿಯ ವ್ಯವಸ್ಥೆ ಆಗಿದ್ದು ಆ ಕಮಿಟಿಯಲ್ಲಂತೆ ಆರೋಪ ಮಾಡಿದ್ರು. ನಿಮ್ಮ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಆಗಿರುವ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅವ್ರು ಯಾರೋ ಮೆಂಟಲ್ ಗಿರಾಕಿ, ಅವ್ರು ಹೇಳ್ಬಿಟ್ರು ನೀವು ಕೇಳ್ತೀರಾ ಅಂತ ಹೇಳಿ. ನಿಮ್ಮ ಪಕ್ಷದ ನಾಯಕರುಗಳು, ಮಿನಿಸ್ಟರ್ಗಳು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು, ಒಬ್ಬರಾದ್ಮೇಲೆ ಒಬ್ರು ಬಂದ್ರು, ಹಿಂಗಲ್ಲ ಹಂಗೆ ಅಂತ ಸ್ಪಷ್ಟನೆ ಕೊಟ್ಟರು. ಒಂದು ಇಂಟ್ರೆಸ್ಟಿಂಗ್ ಕಾಮೆಂಟ್ ನೋಡಿದೆ ಸರ್, ಲೈವ್ ಸ್ಟ್ರೀಮಿಂಗ್ ಆಗ್ತಾ ಇರ್ಬೇಕಾರೆ ಪ್ರಿಯಾಂಕ್ ಖರ್ಗೆ ಅವರು ಸುದ್ದಿಗೋಷ್ಠಿ ಲೈವ್ ಸ್ಟ್ರೀಮಿಂಗ್ ಆಗ್ತಿರ್ಬೇಕಾರೆ ಅವ್ರು ಯಾರೋ ಮೆಂಟಲ್ ಗಿರಾಕಿ ಹೇಳಿದ್ರಪ್ಪ, ನೀವ್ ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ಎಲ್ಲಾ ಬಂದ್ಬಿಟ್ಟು ಸ್ಪಷ್ಟೀಕರಣ ಕೊಡ್ತಿದ್ದೀರಾ, ನಿಮಗೇನ್ ಬೇರೆ ಕೆಲಸ ಇಲ್ವಾ ಅಂದ್ರೆ ನಾನು ಕಾಮೆಂಟ್ ಅಲ್ಲಿ ಏನ್ ಬಂತು ಅದನ್ನ ಪ್ರಶ್ನೆ ರೂಪದಲ್ಲಿ ಕೇಳ್ತಿದ್ದೀನಿ. ಬರ ಇದೆ, ಎಲೆಕ್ಷನ್ ಮುಗಿತಾ ಇದೆ, ಆಡಳಿತ ಯಂತ್ರಕ್ಕೆ ಚುರುಕ್ ಕೊಡಬೇಕಾದ ಅನಿವಾರ್ಯತೆ ಇದೆ, ಎಲ್ಲ ಬಿಟ್ಟು ನೀವು ಬಂದ್ 4 ಜನ ಮಿನಿಸ್ಟರು ಪ್ರೆಸ್ ಮೀಟ್ ಮಾಡಿ ಪ್ರಜ್ವಲ್ ಪೆನ್ ಡ್ರೈವ್ ಮಾತಾಡ್ತಿದ್ದೀರಾ, ನಿಮಗೆ ಕೆಲಸ ಇಲ್ವಾ? ಇದು ಕಾಮೆಂಟ್. ನನ್ನ ಪ್ರಶ್ನೆ ಇಲ್ಲ, ಕರೆಕ್ಟ್ ಆಗಿದೆ ಆ ಕಮೆಂಟು, ತುಂಬಾ ಒಳ್ಳೆಯ ಕಮೆಂಟ್ ಅದು. ಯಾಕಂದ್ರೆ ನಮಗೆ ಬರ ಇದೆ, ರೈತರ ಕೆಲಸ ಸಮಸ್ಯೆಗಳಿದ್ದಾವೆ, ಅವ್ರಿಗೆಲ್ಲ ರಸಗೊಬ್ಬರ, ಬಿತ್ತನೆ ಬೀಜ ಅದನ್ನು ನೋಡ್ಕೋಬೇಕಾಗಿದೆ. ಮುಖ್ಯಮಂತ್ರಿಗಳು ನಿನ್ನೆ ಇವತ್ತು ಸರಣಿ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ. ಆದರೆ BJP-ನಲ್ಲಿ ಈ ಹೇಳಿಕೆಯನ್ನು ಯಾರು ಒಳನರಸೀಪುರದ ಹೇಳಿಕೆ ಕೊಟ್ಟನಲ್ಲ ಆಯ್ತಾ, ಏನೋ ಮೊನ್ನೆ ಡಿ ಕೆ ಶಿವಕುಮಾರ್ ಮೇಲೆ ಅಲಿಗೇಷನ್ ಮಾಡಿದ್ನಲ್ಲ, ಆ ಹೇಳಿಕೆಯನ್ನು ಅವನು ಅವ್ರ ರಾಜ್ಯಾಧ್ಯಕ್ಷರಿಗೋ, ಅವ್ರ ರಾಷ್ಟ್ರಾಧ್ಯಕ್ಷರಿಗೋ, ಪ್ರಧಾನಮಂತ್ರಿಗೋ ಅಥವಾ ಗೃಹ ಮಂತ್ರಿಗೋ ತಮ್ಮ ವಕೀಲರ ಮುಖಾಂತರ ದಾಖಲಾತಿ ಮಾಡಿ ಒಂದು ದೂರನ್ನು ಕೊಟ್ಟು ಏನಾರು ಹೇಳಿಕೆಗಳನ್ನ ಕೊಟ್ಟಿದ್ರೆ ಹೌದಪ್ಪ ಅವನೇನೋ ಸಾಚಾ ಮನುಷ್ಯ ಇರ್ಬೋದೇನೋ, ಒಂದು ಏನೋ ಅಲಿಗೇಷನಲ್ಲಿ ಏನೋ ಸಣ್ಣ ಏನಾದ್ರು ಕಾಮನ್ ಸೆನ್ಸ್ ಬೇಡವಾ? ಒಬ್ಬ ವಕೀಲನಾಗಿದ್ದವನು, BJP ಅಭ್ಯರ್ಥಿ ಆಗಿದ್ದಂಥವನು ಒಂದು ಕಾಮನ್ ಸೆನ್ಸ್ ಬೇಡವಾ? ಯಾರ ಮೇಲಾದ್ರು ಅಲಿಗೇಷನ್ ಮಾಡಬೇಕಾದ್ರೆ ಇದು ಕೇವಲ ಮಾಧ್ಯಮದಲ್ಲಿರೋದು, ಅದು ಬಿಟ್ಟು ಆತ ಏನಾದ್ರು ನಿಜವಾದ ಪ್ರಾಮಾಣಿಕ ಆಗಿದ್ರೆ ಆತ ಏನೋ ಒಂದು ದೂರು ಕೊಟ್ಟು ಅವರ ರಾಜ್ಯಾಧ್ಯಕ್ಷ ರಾಷ್ಟ್ರಾಧ್ಯಕ್ಷ ದೂರು ಕೊಡ್ಬೋದಾಯ್ತು. ಆ ರೀತಿ ಏನೂ ಮಾಡಿಲ್ಲ. ಅದನ್ನು ಕರೆಕ್ಟಾಗಿ ಹೇಳಿದ್ದಾರೆ, ಅದು ಮೆಂಟಲ್ ಗಿರಾಕಿನೇ ಇರಬೇಕು ಆ ರೀತಿ ಆಗಿದ್ರೆ. ಆದರೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವ್ರಿಗೆ ಯಾಕೆ ನೀವು ಸ್ಪಷ್ಟೀಕರಣ ಕೊಡಬೇಕು? ನಾವು ಸ್ಪಷ್ಟೀಕರಣ ಕೊಡೋ ಅಗತ್ಯ ಇರಲಿಲ್ಲ. ಆದರೆ ಮಾಧ್ಯಮಗಳು ಬಿತ್ತರ ಆದಮೇಲೆ ಜನಸಾಮಾನ್ಯರಿಗೆ ಆ ಮಾಹಿತಿ ಹೋದ ಮೇಲೆ ಒಂದು ಸ್ಪಷ್ಟೀಕರಣ ಕೊಡಬೇಕಾಗ್ತದೆ. ಅದನ್ನು ನಾವು ಮುಂದುವರ್ಸೋಕ್ಕೆ ಇಷ್ಟಪಡೋದಿಲ್ಲ, ಅದನ್ನು ಮತ್ತೆ ಸ್ಪಷ್ಟೀಕರಣ ಕೊಡೋಕೆ ಆಗೋದಿಲ್ಲ. ಆದರೆ ಅದ್ರ ಮೇಲೆ ಕ್ರಮ ತಗೋಬೇಕಾಗ್ತದೆ. ಯಾಕಂದರೆ ಈ ಥರ ಹುಚ್ಚುಚ್ಚಾಗಿ ಕೊಡಬೇಕಾದ್ರೆ ನಾವು ಅವ್ರ BJP ರಾಜ್ಯಾಧ್ಯಕ್ಷರಿಗೂ ಹೇಳ್ಬೇಕಾಗ್ತದೆ, ನಾವು ಅದನ್ನು ದೂರ ನೋಡಪ್ಪ ಇದು ಪರಿಗಣಿಸಿ ಆತಂದು ಏನು ಹೇಳ್ತಾ ಇದ್ದಾನೆ ಅಂತ. ಆಮೇಲೆ ಆತನ ಮೇಲೂ ಮಾನನಷ್ಟ ಮೊಕದ್ದಮೆಗಳನ್ನ ಹಾಕ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪ್ರಕ್ರಿಯೆಗಳು. ಚುನಾವಣಾ ಪ್ರಚಾರದಲ್ಲಿದ್ದ ಡಿ ಕೆ ಶಿವಕುಮಾರ್ ಅವರು ವಿಡಿಯೋ ಮಾಡಿ ಸಂದೇಶ ಕೊಡ್ತಾರೆ, ಇದೇ ಮೆಂಟಲ್ ಗಿರಾಕಿ ಅಂತ ನೀವು ಹೇಳ್ತಾ ಇರುವ ದೇವರಾಜೇಗೌಡರು ಮೊದಲ ಅಲಿಗೇಷನ್ ಡಿ ಕೆ ಶಿವಕುಮಾರ್ ಅವ್ರು ಮಾಡಿದ್ಮೇಲೆ. ಯಾಕೆ ಆಗ ಕಾಮನ್ ಸೆನ್ಸ್ ಇಲ್ಲದೆ ಇರೋ ವ್ಯಕ್ತಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿರ್ಲಿಲ್ವಾ? ಇವತ್ತು ಕೂಡ ಅಷ್ಟೇ, ಅದೇ ನೀವು ಹೇಳ್ದಾಗೆ ಮೆಂಟಲ್ ಗಿರಾಕಿ ಸ್ಟೇಟ್ಮೆಂಟ್ ಕೊಟ್ಟಾಗ ಪೊಲೀಸ್ ವ್ಯಾನ್ ನಲ್ಲಿ ಕೂತ್ಕೊಂಡು ನೀವೇ ಹೇಳ್ದಾಗೆ ಮಾನನಷ್ಟ ಮೊಕದ್ದಮೆ ಹಾಕ್ಲಿಕ್ಕೆ ಆಪ್ಷನ್ ಇತ್ತು, ದೂರ್ ಕೊಡ್ಲಿಕ್ಕೆ ಆಪ್ಷನ್ ಇತ್ತು. ಬಂದ್ರಿ ಹೀಗಲ್ಲ ಹಾಗೆ BJP ಅವರು, ಅಮಿತ್ ಶಾ ಅವರು ಸರ್ಕಾರ ಬೀಳ್ಸ್ಲಿಕ್ಕೆ ಹುನ್ನಾರ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಿದ್ದೀರಿ? ಆಡಳಿತ ನಡೆಸ್ತಾ ಇರುವ ಪಕ್ಷ ನಟರಾಜ್ ಗೌಡ್ರೆ, ಈ ಪಕ್ಷದ ಮೇಲೆ ಜನರಿಗೆ ವೋಟ್ ಹಾಕಿ ನಿಮ್ಮನ್ನು ಗೆಲ್ಲಿಸಿದ ಮತದಾರರಿಗೆ ನಿರೀಕ್ಷೆ ಬಹಳಷ್ಟಿದೆ, ಬಹಳ ನಿರೀಕ್ಷೆ ಇದೆ. ಆ ನಿರೀಕ್ಷೆಗೆ ತಕ್ಕಂತೆ ನಾವು 5 ಗ್ಯಾರಂಟಿಗಳ ಮುಖಾಂತರ ಅವ್ರು ಕೆಲಸ ಮಾಡ್ತಾ ಇದೀವಿ, ಅದರದೇನು ತೊಂದರೆ ಇಲ್ಲ. ಆದರೆ ಮಹಾರಾಷ್ಟ್ರ CM ಏನ್ ಹೇಳಿದ್ರು ಅದ್ರ ಮುಂದುವರೆದ ಭಾಗವಾಗಿ BJP ನಾಯಕರುಗಳು ಏನೇನು ಮಾತಾಡ್ತಾ ಇದ್ದಾರೆ ಅದನ್ನ ಸ್ಪಷ್ಟೀಕರಣ ಕೊಡಬೇಕು. ಹಂಗಾಗಿ ಈ ಸರ್ಕಾರ ಸುಭದ್ರ ಅಂತ ನಾವು ಹೇಳಲೇಬೇಕಾಗ್ತದೆ. ಆದರೆ ಒಂದು ಆ BJP ನಾಯಕ ಒಳನರಸೀಪುರದ ನಾಯಕ ಯಾವನು ಬಹಳ ತಿಂಗಳ ಗಟ್ಟಲೆ ಜೇಬಲ್ ಪೆನ್ ಡ್ರೈವ್ ಇಟ್ಕೊಂಡಿದ್ದನು, BJPಯ ನಾಯಕ ಒಳನರಸೀಪುರದ BJP ನಾಯಕ ಪೆನ್ ಡ್ರೈವ್ ನ ಜೇಬಲ್ ಇಟ್ಕೊಂಡು, ನಾಯಕನ ನಂಗೆ ಗೊತ್ತಿರಲಿಲ್ಲ, ನೀವು ಹೇಳ್ತಿದ್ದೀರಿ BJP ಅಭ್ಯರ್ಥಿ ಆಗಿದ್ದ BJP ಅಫಿಷಿಯಲ್ ಅಭ್ಯರ್ಥಿ ಅಂದ್ರೆ ಓಕೆ, ನಾನು ಅದಕ್ಕೇನು ಅಬ್ಜೆಕ್ಟ್ ಮಾಡಿರಲಿಲ್ಲ. ನಾಯಕ ಅಂದ್ರಲ್ಲ ನನಗೆ ಸ್ವಲ್ಪ ಗಾಬರಿ ಕನ್ಫ್ಯೂಸ್ ಒಳನರಸೀಪುರದ ಅಂದ್ರೆ ಅದು ಬೇರೆ ಬೇರೆ BJP ಅಭ್ಯರ್ಥಿ ಅಸೆಂಬ್ಲಿ ಟೈಮಲ್ಲಿ BJP ಅಭ್ಯರ್ಥಿ ಆಗಿದ್ದಂಥವನು, ಆ BJPಯ ನಾಯಕ ಆತ ಏನು ಮಾಡಿದಾನೆ, ಜೇಬ್ನಲ್ಲಿ ಪೆನ್ ಡ್ರೈವ್ ಇಟ್ಕೊಂಡು ನಿಂತವನು. ಆತ ಎಂಥ ಗಂಭೀರವಾದ ವಿಷಯ ಇದೆ, ಇಲ್ಲಿ 100 ವಿಡಿಯೋ ಇದ್ದಾವೆ, 1000 ವಿಡಿಯೋಗಳಿದ್ದಾವೆ, 10 ಮಹಿಳೆಯರು ಇದರೊಳಗಿದ್ದಾರೆ. ಇವು ಮುಂದಕ್ಕೂ ಇದು ಮುಂದುವರಿಬೋದು, ಇದನ್ನು ತಡೆಗಟ್ಟಬೇಕು, ನಾನು ಜವಾಬ್ದಾರಿತ, ನಾನು ನ್ಯಾಯವಾದಿ ಕೂಡ ಪ್ರಜೆ ಕೂಡ ಅಂತ ಹೇಳಿ ಒಂದು ಮುಚ್ಚಿದ ಲಕೋಟಿನಲ್ಲಿ ಪೊಲೀಸ್ DGPಗೋ ಅಥವಾ ಕೋರ್ಟ್ಗೋ ಕೊಟ್ಟು ಅದನ್ನು ಸುಖಾಂತ ತರ್ಬೋದಾಗಿತ್ತು. ಜನಗಳ ಮಹಿಳೆಯರು ಬಹಿರಂಗ ಆಗ್ದಂಗೆ ನೋಡ್ಕೋಬೋದಾಗಿತ್ತು. ಆಮೇಲೆ ಇನ್ನೊಂದೇನು ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನೊಂದೇನು ಮಾಡ್ತಾ ಇದ್ದಾರೆ ಬಹಳ ಅಂದ್ರೆ, 2 ಮಹಿಳೆಯರು 2 ದೂರು ಕೊಟ್ಟಿರುವಂಥದ್ದು. ಅಲ್ಲೊಳಗೆ ನಮ್ಗೆ ಬಂದಿರ್ತಕ್ಕಂಥ ಅಗಣಿತ ಮಹಿಳೆಯರಿದ್ದಾರೆ ಅಂತ.
ಆ ಒಂದು ವಾತಾವರಣ ಸೃಷ್ಟಿಯಾಗಬೇಕಾಗಿತ್ತು. ಯಾರ್ಯಾರು ಸಂತ್ರಸ್ತರಿದ್ದಾರೆ ಎಲ್ಲರೂ ದೂರ ಕೊಡುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಾಗಿತ್ತು. ಆದರೆ ಬಿಜೆಪಿ JDS ಹಂತವಾಗಿ ಏನು ಮಾಡ್ಬಿಟ್ರು ಅಂದ್ರೆ ಯಾರೋ ಪ್ರೊಟೆಸ್ಟ್ ಮಾಡ್ದಂತೆ ಯಾರ ಮೇಲೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅದು ಮಾಹಿತಿ ಈಚೆಗೆ ಬಂದ್ಬಿಟ್ಟು ನಡೆಸೋ ಪಕ್ಷದ ವಕ್ತಾರರಾಗಿ ನೀವ್ ಹಿಂಗ್ ಹೇಳ್ಬಿಟ್ರೆ ಹೆಂಗೆ ಸರ್? ಮಹಿಳೆಯರಿಗೆ ಅಭಯ ನೀಡುವಂತಹ ವಾತಾವರಣ ನಾವು ಮಾಡಿದ್ದೀವಿ. ನಾವು ಬಿಜೆಪಿ JDS ಬೇಜವಾಬ್ದಾರಿ ಅಲ್ಲ, ನಾವು ಜವಾಬ್ದಾರಿಯಾಗಿದ್ದೀವಿ. ಗೃಹ ಮಂತ್ರಿಗಳು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, SIT ಚೆನ್ನಾಗಿ ಕೆಲಸ ಮಾಡಿದೆ. ಅರ್ಥ ಆಯ್ತು ಬಿಡಿ, ಅರ್ಥ ಆಯ್ತು. ಇಡೀ ಪ್ರಕರಣದಲ್ಲಿ ಮಾಕ್ರಿ ಆಫ್ ಡೆಮೋಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವದಂತ ಅದ್ಭುತ ವ್ಯವಸ್ಥೆಯಲ್ಲಿ ನಾವು ನೀವು ವೋಟ್ ಹಾಕಿ ಸುಭದ್ರ ಸರ್ಕಾರವನ್ನ ರಚನೆ ಮಾಡಿರೋದ್ರನ್ನ ಯಾವ ಮಟ್ಟಕ್ಕೆ ಅಣಗಿಸ್ತಿದ್ದಾರೆ ಜನಪ್ರತಿನಿಧಿಗಳು. ಸಮಯುಲ್ಲಾ ಸರ್, ಖಿಚಡಿ ಸರ್ಕಾರಗಳನ್ನ ನೋಡಿ 5 ವರ್ಷ ಗಟ್ಟಿಯಾಗಿ ಸರ್ಕಾರ ನಡೆಸಲಿ ಅಂತ 136 ಬಹುಮತ ಕೊಟ್ಟು ಸರ್ಕಾರ ಸರ್ ಇದು ಕೊಟ್ಟಿದ್ಯಾರು? ನಾವು ನೀವು ಮತದಾರರು. ಏಕನಾಥ್ ಶಿಂದೆ ಅವರೇನೋ ಹೇಳ್ತಾರೆ ಬಿದ್ದೋಗುತ್ತೆ. ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ, ಇಂಥ ಹೊಲಸು ಪ್ರಕರಣದಲ್ಲಿ ಆರೋಪ ಎಟ್ ಅಗೇನ್, ಇಂಥ ಹೊಲಸು ಆರೋಪ ಪ್ರಕರಣದಲ್ಲಿ ಇದಕ್ಕೂ ಸರ್ಕಾರ ಪತನಕ್ಕೂ ಲಿಂಕ್ ಮಾಡ್ತಾರೆ. ದೇವರಾಜೇಗೌಡರು ನಾನು ಆಚೆ ಬಂದ್ರೆ ಸರ್ಕಾರ ಬಿದ್ದೋಗುತ್ತೆ ಅಂತಾರೆ. ಏನ್ ಬಂತು ಸರ್? ಎಲ್ಲಿಗೆ ಬಂತು? ಇದು ಪ್ರಜಾಪ್ರಭುತ್ವದ ಅಣಕ ಅಲ್ವಾ? ಇದು ಮತದಾರರು ಮಾಡ್ತಿರೋ ಅವಮಾನ ಅಲ್ವಾ? ಖಂಡಿತ. ಆಮೇಲೆ ಕಾಂಗ್ರೆಸ್ ಪಾರ್ಟಿ ಇದನ್ನ ಹ್ಯಾಂಡಲ್ ಮಾಡ್ತಿರೋ ರೀತಿ ಇದೆಯಲ್ವಾ, ಖಂಡಿತ ಸರಿ ಅಂತ ನನಗಂತೂ ಅನ್ನಿಸ್ತಿಲ್ಲ. ಯಾಕೆಂತಂದ್ರೆ ಅವರೊಂದು ಪೊಲಿಟಿಕಲ್ ಪಾರ್ಟಿ ಆಗಿ DCM ಮೇಲೆ ಅವರು ಅಲಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಅಡ್ವೊಕೇಟು ಕಸ್ಟಡಿನಲ್ಲಿರೋನು ಯಾವುದೋ ಪೊಲೀಸ್ ವ್ಯಾನಲ್ಲಿ ಕೂತು ಆ ರೌಂಡ್ ಇರೋ ತೂತಲ್ಲಿ ಹೊರಗೆ ಬಂದು ಅವನೊಂದು ಸ್ಟೇಟ್ಮೆಂಟನ್ನು ಮಾಡ್ತಾನೆ ಅಂದರೆ ಇಂಥದ್ದೊಂದು ಕೇಸನ್ನು ಹೆಂಗೆ ಎದುರಿಸ್ಬೇಕು ಅನ್ನೋದನ್ನು ಸರಿಯಾಗಿ ಅವರು ಈ DCM ಏನೋ ಹೇಳಿದ್ರು, ಏನೋ ಯಾರ್ಯಾರಿಗೋ ನನ್ನ ತಲೆ ಕೆಟ್ಟವರಿಗೆಲ್ಲ ರಿಯಾಕ್ಟ್ ಮಾಡಲ್ಲ ಅಂತ. ಆದರೂ ಕೂಡ ಅವರಲ್ಲಿ ಒಂದು ಸಿಸ್ಟಮ್ ಅಂತಿದೆ, ಒಂದು ಇನ್ವೆಸ್ಟಿಗೇಷನ್ ಸಿಸ್ಟಮ್ ಅಂತಿದೆ, ಅವರ ಪಾರ್ಟಿನಲ್ಲಿ ಅಡ್ವೊಕೇಟ್ ವಿಂಗ್ ಅಂತಿದೆ. ಆಯ್ತಾ, ಒಂದು ಪಿಟಿಷನ್ ಹಾಕ್ಬೋದಲ್ವಾ, ಕಂಟೆಂಪ್ಟ್ ಆಫ್ ಕೋರ್ಟ್ ಮೂವ್ ಮಾಡ್ಬೋದಲ್ವಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಈತ ಫಸ್ಟ್ ಏನಂತಾನೆ, ಆನ್ ಕೆಪಾಸಿಟಿ ಆಫ್ ಅಡ್ವೊಕೇಟ್ ನಾನು CDಗಳನ್ನ ಕಾರ್ತಿಕ್ಕಿಂದ ತಗೊಂಡೆ ಅಂತಾನೆ. ಅದನ್ನ ಇಟ್ಕೊಂಡು ಅದನ್ನ ಲೀಕ್ ಮಾಡೋದಕ್ಕೆ ಹೋಗ್ತಾನೆ. ಅದಾದ ನಂತರ ಮೀಡಿಯಾ ಆಫೀಸ್ಗಳಿಗೆ ಸುತ್ತೊಡಿತಾನೆ. ಅದಾದ ನಂತರ ಅವನೇನ್ ಮಾಡ್ತಾನೆ, ಮತ್ತು ಅದನ್ನ ವರಿಷ್ಠರಿಗೆ ಪತ್ರ ಬರೀತಾನೆ. ಅಂದ್ರೆ ಈ ತರ ಇದೆ ಇವ್ರಿಗೆ ಟಿಕೆಟ್ ಕೊಡೋದು ಸರಿ ಇಲ್ಲ ಅಂತ ಹೈಕಮಾಂಡಿಗೆ ಪತ್ರ ಬರೀತಾನೆ. ಅದ್ರ ಅರ್ಥ ಆಸ್ ಅನ್ ಅಡ್ವೊಕೇಟ್ ಅವನು ಅವರಿಂದ ಪಡ್ಕೊಂಡಂತಹ ಡಾಕ್ಯುಮೆಂಟನ್ನು ಪರ್ಸನಲ್ ರಾಜಕಾರಣಕ್ಕೆ ಅಥವಾ ಆ ಎವಿಡೆನ್ಸನ್ನು ದುರ್ಬಳಕೆ ಮಾಡ್ಕೋತಿರೋದು ಅದರಿಂದ ಗೊತ್ತಾಗುತ್ತೆ. ಬಾರ್ ಕೌನ್ಸಿಲ್ನಿಂದ ಅವನ ಮಾನ್ಯತೆಯನ್ನು ರದ್ದು ಮಾಡೋದಕ್ಕೆ ಯಾಕೆ ಮೂವ್ ಮಾಡಿಲ್ಲ? ಮೂವ್ ಮಾಡ್ಬೇಕು ತಾನೆ. ಅವನ ಅಡ್ವೊಕೇಟ್ ಆಗೋದಕ್ಕೆ ನಾಲಾಗ್ತಾನೆ. ಬಾರ್ ಕೌನ್ಸಿಲಲ್ಲಿ ಅವನ ಅಡ್ವೊಕೇಟನ್ನು ರದ್ದು ಮಾಡಿ ಅಂತ ಮೂವ್ ಮಾಡ್ಬೇಕು ತಾನೆ. ಯಾಕೆ ಮೂವ್ ಮಾಡ್ತಿಲ್ಲ? ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಕೋರ್ಟ್ ಅವನೊಬ್ಬ ಅಡ್ವೊಕೇಟ್ ಆಗಿ ನುರ್ತವನಾಗಿ ಹೊರಗಡೆ ಬಂದು 100 ಕೋಟಿ ರೂಪಾಯಿ ಅಂತ ಹೇಳಿ 100 ಕೋಟಿಗೆ ಏನು ಬೆಲೆ ಇಲ್ವಾ? ಅದನ್ನ ಎತ್ಕೊಂಡೋಗೋದು ಹೆಂಗೆ, ಅದನ್ನ ತಗೊಂಡೋಗೋದು ಹೆಂಗೆ? 5 ಕೋಟಿ ಅಂತ ಹೇಳ್ತಾರೆ ಯಾವುದೋ ರೂಮಲ್ಲಿ. CCTV ಇದೆ. ಅದೇ ಬೋರಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಬೋರಿಂಗ್ ಕ್ಲಬ್ ಅಂತ CCTV ಇದ್ದೇ ಇರುತ್ತೆ. ಅವ್ರ ರೂಮ್ ಅಲ್ಲಿ ಏನು ಚಿಲ್ಲಲ್ಲಿ ಹೆಸರು ಹೇಳಿದ್ದಾರೆ ಮಾಜಿ MLC ಗೋಪಾಲ್ ಸ್ವಾಮಿ ಅಂತ ಹೇಳಿ ಚೆಕ್ ಮಾಡಿಸ್ಬೇಕು. ಕಾಂಗ್ರೆಸ್ ಪಕ್ಷ ದಾಯಿತ್ವ ಇವಾಗ ಅವ್ರನ್ನ ಕರ್ಸಿ ವಿಚಾರಿಸಿದ್ರ ನಟರಾಜ್ ಗೌಡ್ರೆ? ಇಲ್ಲ, ಈಗ ಸುಳ್ಳು ಕರ್ಸಿ ವಿಚಾರಿಸಿದ್ರ ನಿಮ್ಮ ಮೇಲೆ ಹಿಂಗ್ ಹೇಳ್ತಿದ್ದಾರೆ 5 ಕೋಟಿ ತಂದ್ರು ಅಲ್ಲ. ಅವ್ರು ಸುಳ್ಳು ಸತ್ಯ ನೀವು ನಾವು ಯಾರು ಡಿಸೈಡ್ ಮಾಡೋರು? ನೀವು ನಾವು ಯಾರು ಡಿಸೈಡ್ ಮಾಡೋರು? ಈಗ ನಮ್ಮ ಮೇಲೆ ಆರೋಪ ಮಾಡ್ತಾ ಇರ್ತದೆ. ನಮ್ಮ ಮೇಲೆ ಅಂದ್ರೆ ಮಾನ್ಯ DK ಶಿವಕುಮಾರ್ ಅವರ ಮೇಲೆ ಆರೋಪ ಮಾಡ್ತಾ ಇರೋದು, ಗೋಪಾಲ್ ಸ್ವಾಮಿ ಮೇಲೆ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಅದು ಸುಳ್ಳು ಅಂತ ನಮ್ಗೆ ಗೊತ್ತಲ್ಲ. ಸುಳ್ಳು ಅಂತ ಗೊತ್ತಿರೋದಕ್ಕೇನೆ ಅವನು ಆತ ಜವಾಬ್ದಾರಿ ಇರೋ ಮನುಷ್ಯ ಅಂತ ಬೇಜವಾಬ್ದಾರಿ ಮನುಷ್ಯ ಅಂತ ಗೊತ್ತಾಗಿದೆ. ಆತ ಬ್ಲಾಕ್ ಮೇಲರ್ ಅಂತ ಗೊತ್ತಾಗಿದೆ. ಅವನು BJP ನಾಯಕರನ್ನೇ ಬ್ಲಾಕ್ ಮೇಲ್ ಮಾಡಕ್ಕೆ ಹೋಗಿದ್ದಾನೆ. ಒಂದೇನೋ ಇದೆ ವಿಡಿಯೋ ಹಾಸನ ಅಭ್ಯರ್ಥಿದು ಅವ್ರು ಕೊಡಬೇಡಿ ಅಂತ. ಹಂಗಿರ್ಬೇಕಾದ್ರೆ ಆತ ತನ್ನ ಮೇಲೆ ಬಂದಿರತಕ್ಕಂಥ ಆರೋಪ, ತನ್ನ ಮೇಲೆ ಬಂದಿರತಕ್ಕಂಥ ದೂರು, ತನ್ನ ಬಚಾವ್ ಮಾಡ್ಕೊಳ್ಳಿಕ್ಕೆ ಬೇರೆಯವ್ರ ಮೇಲೆ ಇಲ್ಲ ನನಗೇನೋ ವಿಕ್ಟಿಮ್ ಅಂತ ತೋರಿಸ್ಕೊಳ್ಳಿಕ್ಕೆ ಈ ರೀತಿಯಾಗಿ ನಾಟಕ ಆಡ್ತಾ ಇದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. BJP ನಾಯಕರುಗಳು ಅದನ್ನ ಇನ್ನೂ ಉಚ್ಚಾಟನೆ ಮಾಡ್ದಲ್ಲೇ ಅವ್ರ ಬೆಂಬಲಕ್ಕೆ ನಿಂತವ್ರೆ ಅಂತ ನಮ್ಗೆ ಅನಿಸ್ತಾ ಇದೆ. BJP ನಾಯಕರು ಅವ್ರ ಬೆಂಬಲಕ್ಕೆ ನಿಂತಿಲ್ಲ ಅಂದರೆ ಅದನ್ನು ಕಂಡಮ್ ಮಾಡಿ ಈ ಪ್ರಕರಣ ಗಂಭೀರವಾದ ಪ್ರಕರಣವನ್ನು ಆದಿ ತಪ್ಪಿಸ್ಲಿಕ್ಕೆ ಬೇರೆ ಯಾವ್ಯಾವ ವಿಷಯಗಳು, ಮೂಲ ಪ್ರಕರಣ ಏನಿದೆ ಪೆನ್ ಡ್ರೈವಲ್ಲಿ ಏನಿದೆ, ಯಾರು ಅತ್ಯಾಚಾರ ಮಾಡ್ದ, ಯಾರಿಗೆ ದೌರ್ಜನ್ಯಕ್ಕೆ ಒಳಗಾದ್ರು, ಆ ಮೂಲ ಕೇಸನ್ನು ಬಿಟ್ಟು ಬೇರೆಲ್ಲ ಕೇಸ್ಗಳನ್ನ ಈಚೆಗೆ ತಗೊಂಡ್ಬಂದು ಬೇರೆಲ್ಲ ಹೇಳಿಕೆಗಳಿಂದ ದಾರಿ ತಪ್ಪಿಸ್ಲಿಕ್ಕೆ, ಇದರ ಗಂಭೀರತೆಯನ್ನು ತಪ್ಪಿಸ್ಲಿಕ್ಕೆ, ಕಡಿಮೆ ಮಾಡ್ಲಿಕ್ಕೋಸ್ಕರ ಈ ಪ್ರಯತ್ನವನ್ನ BJP ಮಾಡ್ತಾ ಇದೆ. BJP ಮಾಡ್ತಾ ಇಲ್ಲ ಅನ್ನೋದಾದ್ರೆ ಆ ಅಭ್ಯರ್ಥಿ ಮೇಲೆ, ಆ ನಾಯಕನ ಮೇಲೆ BJP ಯಾವನಿಗೆ ಜೈಲಲ್ಲಿದ್ದಾನೆ, ಯಾರು ಪೆಂಡ್ರೈವ್ ಜೈಬಲ್ಲಿ ಇಟ್ಕೊಂಡಿದ್ನೋ ಆತನ ಮೇಲೆ ಇವ್ರು ಕ್ರಮ ತಗೋಬೇಕು BJPನೇ. ಇಲ್ಲಾಂದ್ರೆ ಇವರೇ ನಿಂತ್ಕೊಂಡು ಅದೆಲ್ಲ ಮಾಡ್ತಾ ಇದ್ದಾರೆ, ಉಚ್ಚಾಟನೆ ಮಾಡ್ತಾರೆ, ಇಲ್ಲ ಶಿಸ್ತು ಕ್ರಮ ತಗೊಂತಾರೆ. ಇಲ್ಲ ಯಾವ ಕಾರಣಕ್ಕೆ ನೋಡಿ, ಆತ ಮಾಡಿರೋದೇ ದೊಡ್ಡ ಅಪರಾಧ. ಯಾವ್ದು ಅಪರಾಧ? ಪೆನ್ ಡ್ರೈವ್ ಅನ್ನ ಜೋಬಲ್ಲಿ ಇಟ್ಕೊಂಡಿರೋರು ತಿಂಗಳಾನ್ಗಟ್ಟಲೆ ಜೇಬಲ್ ಇಟ್ಕೊಂಡು ಕೊನೆಗೆ ಲೀಕ್ ಮಾಡಿದ್ದಾನೆ. ಅದು ಅವನೇ ಲೀಕ್ ಮಾಡಿರೋದು ಅಂತ ನಮ್ಗೆ ಮಾಹಿತಿ. ಅದನ್ನ ತನಿಖೆ ಒಂದು ಅವನು BJPಯ ರಾಷ್ಟ್ರೀಯ ನಾಯಕರಿಗೆ ಅಮಿತ್ ಶಾಗೆ ಪತ್ರ ಬರೆದಿದ್ದಾನೆ. ಪೆನ್ ಡ್ರೈವ್ ಅಂತ ಏನೋ ಮಾಹಿತಿ ಇದೆ, ನಾನು ಲೀಕ್ ಮಾಡಿ ತೋರಿಸ್ತೀನಿ ಹಂಗೆಲ್ಲ ಅಂತ. ಹಂಗಿದ್ರೂ ಕೂಡ
ಆತನ ಕರೆದು ಇಲ್ಲ ಹಂಗೆ ಇಟ್ಕೊಳ್ಳೋ ತಪ್ಪಪ್ಪ ಅದೇನದು ಮಾಹಿತಿ ಕೊಡುವಂತಾರು ಅದನ್ನ ಡಿಸ್ಪೋಸ್ ಮಾಡಿಲ್ಲ, ಕೇಸನ್ನ ಇತ್ಯರ್ಥ ಮಾಡಿಸಿಲ್ಲ, ಆಯ್ತು. ಅದನ್ನ ಇಲ್ಲಿವರೆಗೂ ಬೆಳ್ಕೊಳಕ್ ಬರಕ್ ಬಿಟ್ಟಿದ್ದಾರೆ. ಈಗ ಆತ ಅದನ್ನ ಲೀಕ್ ಮಾಡಿದಾನೆ, ಆ ಲೀಕ್ ಇಂದ ಅವರ ಪಕ್ಷದ ಅವರ ಅಭ್ಯರ್ಥಿಗೆ ಮುಜುಗರ ಆಗಿದೆ, ಅದ್ಮೇಲೆ ಕೇಸ್ ಆಗ್ಬೇಕು, ಆ ಕೇಸನ್ನ ಡೈವರ್ಟ್ ಮಾಡ್ಲಿಕ್ಕೆ ಬಿಜೆಪಿ ನಾಯಕರು ಇಬ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಷ್ಟೇ ಕೆಲವೇ ನಿಮಿಷದ ಹಿಂದೆ ಸಮೀವುಲ್ಲಾ ಸರ್ ಅವ್ರು ಹೇಳಿದ ಪ್ರಶ್ನೆನೆ ಮತ್ತೆ ಕೇಳ್ತೀನಿ. ಬಿಜೆಪಿ ಅವ್ರಿಗೆ ಆಯ್ತಪ್ಪ, ಅವ್ರಿಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ಮತ್ತೊಂದು ಮಾಡ್ಕೊಳ್ಬೇಕು, ಕ್ರಮ ಕೈಗೊಳ್ಳಿಲ್ಲ ಅವ್ರ ಮೇಲೆ. ಸರ್ಕಾರ ನಿಮ್ಮ ಹತ್ರ ಇದೆ, ಈಗ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ, SIT ಅವ್ರ ಅಂಡರ್ ಇರಬಹುದು. ಸರ್ಕಾರವಾಗಿ ಪಕ್ಷವಾಗಿ ನೀವೇನ್ ಕ್ರಮ ಕೈಗೊಳ್ತಿದ್ದೀರಿ? ಪೆನ್ ಡ್ರೈವ್ ಇಟ್ಕೊಂಡಿದ್ರು, ಇವರಿಂದಾನೇ ಹೆಣ್ಮಕ್ಳ ಮಾನ ಮರ್ಯಾದೆ ಹರಾಜಾಯ್ತು, ಏನ್ ಕ್ರಮ ಕೈಗೊಂಡ್ರಿ? ಆರೋಪ ಹೆಂಗ್ ಬರ್ತಿದೆ ಗೊತ್ತಾ? ಒಂದ್ 10 ಸೆಕೆಂಡ್ ಕೇಳಿಸ್ಕೊಂಬಿಡಿ ನಟರಾಜ್ ಅವರೇ. DK ಶಿವಕುಮಾರ್ ಅವರು ಹೇಳ್ದಂಗ್ ನಡ್ಕೊಳ್ಳಿಲ್ಲ, ಅದಕ್ಕೆ ಹಳೇದ್ ಯಾವ್ದೋ ವೈಯಕ್ತಿಕ ಪ್ರಕರಣವನ್ನ ಇಟ್ಕೊಂಡು ಈಗ ಆಕ್ಷನ್ ತಗೊಳ್ತಿದ್ದಾರೆ ದೇವರಾಜೇಗೌಡ್ರ ಮೇಲೆ. ಹಿಂಗ್ ಬರ್ತಿದೆ ನಿಮ್ ಸರ್ಕಾರದ ಮೇಲೆ ಆರೋಪ. ಅದೊಳಗೆ ಗೊತ್ತಾ, ಆ ದೂರ ಆಗಿರೋದು ಮುಂಚೆನೆ, ಅದಕ್ಕೆ ಎವಿಡೆನ್ಸ್ ಇದೆ. ದೂರ ಇವಾಗ ಆಗಿರೋದಲ್ಲ, ಅದು ಏಪ್ರಿಲ್ ಮೊದಲನೇ ವಾರದಲ್ಲೇ ಆಗಿರ್ತಕ್ಕಂಥದ್ದು, ಆಯ್ತಾ? ಆ ದೂರ ಆಗಿರೋದು, ಅದ್ರ ಮೇಲೆ ಕ್ರಮ ಪೊಲೀಸ್ ಇಲಾಖೆ ತಗೊಂಡಿದೆ. ಅದೇ ಯಾವ ಟೈಮ್ ಅಲ್ಲಿ ದೇವರಾಜೇಗೌಡರು DK ಶಿವಕುಮಾರ್ ಅವ್ರ ಮೇಲೆ ಪೊಲೀಸ್ ಇಲಾಖೆ ಕ್ರಮ ತಗೊಂಡಿದೆ, ತಡವಾಗಿ ತಗೊಂಡಿದೆ ಅಥವಾ ಬೇಗ ತಗೊಂಡಿದೆ, ಅದು ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಅವ್ರನ್ನ ನೀವು ಕ್ರಮ ತಗೊಳ್ಬೇಡಿ ಅನ್ನೋದು ಹೇಳಕ್ ಸಾಧ್ಯನಾ? ಅವ್ರಿಗೂ ಮೇಲೆ ಇದೇ ರೀತಿಯ ದೌರ್ಜನ್ಯದ ಕೇಸ್ ಇರಬೇಕಾದ್ರೆ ಕ್ರಮ ತಗೊಳ್ಬೇಡಿ ಅಂತ ಹೇಳಕ್ ಆಗ್ತದ? ಒಂದು. ಎರಡನೇದು, ಈ ಮೂಲ ಪ್ರಕರಣವನ್ನ ಡೈವರ್ಟ್ ಮಾಡ್ಲಿಕ್ಕೆ ಬಿಜೆಪಿ JDS ಶತಾಯಗತಾಯ ಇಲ್ಲಿವರೆಗೂ ಪ್ರಯತ್ನ ಮಾಡೋದು ಬಹಿರಂಗ ಆಗಿದೆ. ಜನಗಳಿಗೆ ಹೇಳ್ತಾ ಇದ್ದಾರೆ, ಏನ್ರಿ ಯಾವ್ದನ್ನ ನೀವು ಡಿಫೆಂಡ್ ಮಾಡ್ತಾ ಇದ್ದೀರಿ ಅಂತ. SIT ಮಾಡಿದೆ. ಗಣೇಶ ಗಂಟಸ್ಯ ಅವರು